ಹೌದು, ನಾನೊಂದು ವಿಷಯ ಕೇಳ್ಪಟ್ಟೆ. ಏನಣ್ಣ? ನಿನಗೆ ಮ್ಯಾಟ್ರ್ ಇದೆ ಮೀಟ್ರ್ ಇಲ್ವಂತ. ರಾಕ್ಷಸ ಇದು ಮಮ್ಮಿ ಮತ್ತು ದೇವಕಿ ಖ್ಯಾತಿಯ ಲೋಹಿತ್ ಅವರು ಆ್ಯಕ್ಷನ್ ಕಟ್ ಹೇಳಿ ಪ್ರಜ್ವಲ್ ದೇವರಾಜ್ ಅವರು ಆ್ಯಕ್ಟ್ ಮಾಡಿರೋ ಸಿನಿಮಾ. ಈ ಸಿನಿಮಾ ನೋಡಿದ್ಮೇಲೆ ನನ್ನ ಅನುಭವ ಹೇಗಿತ್ತು ಅಂತ ಹೇಳೋಕ್ಕೂ ಮುಂಚೆ ನಾನು ಯಾಕೆ ಈ ಸಿನಿಮಾ ನೋಡಿದೆ ಅಂತ ಮೊದಲು ಹೇಳಬೇಕು. ಮೊದಲನೇದಾಗಿ ನಾನು ಈ ಸಿನಿಮಾ ನೋಡೋಕ್ಕೆ ಮೇಯ್ನ್ ರೀಸನ್ ಡೈರೆಕ್ಟರ್ ಮಮ್ಮಿ ಲೋಹಿತ್ ಅವರು. ಮಾಡಿದ್ದು 2 ಸಿನಿಮಾ ಆದರೂ ಒಬ್ಬ ಪ್ರಾಮಿಸಿಂಗ್ ಡೈರೆಕ್ಟರ್ ಅನಿಸಿದರು. ಜೊತೆಗೆ ನೆಕ್ಸ್ಟ್ ಶಿವಣ್ಣ, ಪೃಥ್ವಿ ಅಂಬಾರ್, ಪ್ರಿಯಾಂಕಾ ಉಪೇಂದ್ರ ಹೀಗೆ ತುಂಬ ಲೈನಪ್ಸ್ ಇಟ್ಕೊಂಡಿರೋ ಬ್ಯುಸಿ ಡೈರೆಕ್ಟ್ರು. ಮತ್ತು ಇದರ ಟ್ರೈಲರ್ ಕಟ್, ಹಾರರ್, ಥ್ರಿಲ್ಲರ್, ಟೈಮ್ ಲೂಪ್ ಈ ಜಾನರ್ಗಳೇ ನಮ್ಮಲ್ಲಿ ತುಂಬ ಹೊಸದು. ಅಪ್ಪ ಕೊಯ್ದಿದ್ದು ಸಾಕು ಮ್ಯಾಟ್ರಿಗೆ ಬರಪ್ಪ ಅಂತೀರಾ. ಇದರಲ್ಲಿ ಕತೆ ಏನಪ್ಪ ಅಂದರೆ, ತುಂಬ ದಿನಗಳಿಂದ ಕೆಲಸ ಬಿಟ್ಟು ತಾನಾಯಿತು ತನ್ನ ಫ್ಯಾಮಿಲಿ ಆಯಿತು ಅಂತ ಬದುಕ್ತಾ ಇರೋ ಸತ್ಯನಿಗೆ ತನ್ನ ಮೇಲಾಧಿಕಾರಿಗಳಿಂದ ಒಂದು ಫೋನ್ ಬರುತ್ತೆ. ಆಗ ಸತ್ಯ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಬರಬೇಕಾಗುತ್ತೆ. ಅಸಲಿಗೆ ಯಾಕೆ ಬಂದರೂ ಆ ಟೈಮ್ ಲೂಪ್ ಒಳಗೆ ಹೇಗೆ ಸಿಗಾಕೊಂಡ, ಏನಿದು ಬ್ರಹ್ಮ ರಾಕ್ಷಸ ಅನ್ನೋದೆಲ್ಲ ನೀವು ಸಿನಿಮಾ ನೋಡಿದ್ರೇ ಗೊತ್ತಾಗುತ್ತೆ. ಸಾರಿ ನೀವು ಸಿನಿಮಾ ನೋಡಿದ್ರೂ ಗೊತ್ತಾಗಲ್ಲ. ಇನ್ನು ನನಗೆ ಇಷ್ಟ ಆಗಿದ್ದು ಈ ಸಿನಿಮಾದ ಅಟೆಂಪ್ಟ್. 4 ಫೈಟು 5 ಸಾಂಗು ಅನ್ನೋ ಟಿಪಿಕಲ್ ಸಿನಿಮಾ ತಂಟೆಗೆ ಹೋಗೋದಿದ್ದೇ ಈ ಸಿನಿಮಾದ ಮೊದಲ ಪಾಸಿಟಿವ್. ಸ್ಟಾರ್ಟಿಂಗಲ್ಲಿ ಬರೋ ಆ ಬ್ರಹ್ಮ ರಾಕ್ಷಸನ VFX, ವಸಿಷ್ಠ ಸಿಂಹ ಅವರ ವಾಯ್ಸ್ ಓವರ್, ಒಂದಷ್ಟು ಸಿಂಗಲ್ ಟೇಕ್ ಶಾಟ್ಸ್, ಅಲ್ಲಲ್ಲಿ BGM ಅಷ್ಟೇ. ಆ್ಯಕ್ಚುಲಿ ಈ ಸಿನಿಮಾ ಶುರುವಾಗೋದೇ ಒಂದು ಪ್ರಾಬ್ಲಮಿಂದ. ಆದರೆ ಅಸಲಿ ಪ್ರಾಬ್ಲಮ್ ಇರೋದೇ ಈ ಸಿನಿಮಾದ ಸ್ಕ್ರಿಪ್ಟಲ್ಲಿ. ಒಂದು ಸೆಟಪ್ಪು, ಪೇ ಆಫು, ಹಾರರು, ಥ್ರಿಲ್ಲರ್ ಎಲಿಮೆಂಟು, ಒಂದು ಹೈ ಕೊಡೋ ಸೀನು, ಕಾನ್ವರ್ಸೇಷನ್ನು, ನಥಿಂಗ್, ಏನೂ ಇಲ್ಲ. ಆ ಪೊಲೀಸ್ ಸ್ಟೇಷನ್ ಖಾಲಿ ಇದ್ದಂಗೆ ಈ ಇಡೀ ಸಿನಿಮಾನು ಖಾಲಿ. ಹೀಗೆ ಹುಡುಕ್ತಾ ಹೋದರೆ ಸಿನಿಮಾದಲ್ಲಿ ಪಾಸಿಟಿವ್ಗಿಂತ ನೆಗೆಟಿವ್ಗಳೇ ಜಾಸ್ತಿ. ಸೊ ಇದು ಟೈಮ್ ಲೂಪ್ ಸಿನಿಮಾ ಅಲ್ಲ, ಟೈಮ್ ವೇಸ್ಟ್ ಸಿನಿಮಾ ಅಂತ ನನಗನ್ನಿಸ್ತು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್.